ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಚುನಾವಣೆಗೂ ಮುನ್ನ ಎಂತ ಒಂದು ಕುತೂಹಲ ಕೆರಳಿಸಿತ್ತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಬೆಂಗಳೂರು ಗ್ರಾಮಾಂತರ ಅಂದ್ರೆ ಅದು ಡಿ.ಕೆ. ಬ್ರದರ್ಸ್ ಕ್ಷೇತ್ರ, ಡಿ.ಕೆ. ಸುರೇಶ್ ಅವರ ಕ್ಷೇತ್ರ. ಅಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ಸೋಲೇ ಇಲ್ಲ ಅಂತೆಲ್ಲ ಮಾತನಾಡಿಕೊಳ್ಳಲಾಗ್ತಾ ಇತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ಅಚ್ಚರಿ ಎಂಬಂತೆ ಡಿ.ಕೆ. ಸುರೇಶ್ ಸೋತು ಹೋಗಿದ್ದಾರೆ. ಸೋತು ಬಿಟ್ರು ಡಿ.ಕೆ. ಸುರೇಶ್ ಅವರು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಭರ್ಜರಿ ಗೆಲುವನ್ನ ಕಂಡಿದ್ದಾರೆ. ಒಂದು ಕಡೆ ಅನುಭವಿ ರಾಜಕಾರಣಿ, ಮತ್ತೊಂದು ಕಡೆ ಅನುಭವಿ ಡಾಕ್ಟರ್ ಅಪೋಸಿಟ್ ಇದ್ರು. ಅನುಭವಿ ಡಾಕ್ಟರ್ ಆಪರೇಷನ್ ಮಾಡಿಬಿಟ್ರು ಎದುರಾಳಿಯನ್ನ ಅಂತೆಲ್ಲ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. 4ನೇ ಬಾರಿ ಗೆಲುವಿನ ಕನಸನ್ನ ಕಂಡಿದ್ರು ಡಿ.ಕೆ. ಸುರೇಶ್ ಅವರು. ಆದ್ರೆ ಅವರಿಗೆ ನಿಜಕ್ಕೂ ಕೂಡ ಶಾಕ್ ಆಗಿದೆ. ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆಗಿದ್ರು ಕೂಡ ಡಿ.ಕೆ. ಸುರೇಶ್ ಅವರಿಗೆ ಸೋಲಾಗಿದೆ. ಡಿ.ಕೆ. ಶಿವಕುಮಾರ್ ಪ್ರಭಾವಿ ಮಂತ್ರಿ, ಡಿ.ಸಿ.ಎಂ ಹೌದು, ಪ್ರಭಾವಿ ನಾಯಕ ಹೌದು, ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು. ಅಂತವರ ಸಹೋದರನಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಾಗಿದೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಇದು ಅವರಿಗೆ ಅರಗಿಸಿಕೊಳ್ಳಲಾಗದಂತ ತುತ್ತು. ಎಕ್ಸಾಕ್ಟ್ಲಿ ಹೌದು. ಡಿ.ಕೆ. ಬ್ರದರ್ಸ್ ಭದ್ರಕೋಟೆ ಅಂತ ಕರೀತಾರೆ ಈ ಒಂದು ಕ್ಷೇತ್ರವನ್ನ. ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೀತಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ. ಅಂತ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ಯಾರು? ಹಾಲಿ ಸಂಸದ, ಕಳೆದ ಬಾರಿ ಕಾಂಗ್ರೆಸ್ನ ಏಕೈಕ ಸಂಸದರು ಅಂತ ಗುರುತಿಸಿಕೊಂಡಿದ್ದವರು ಡಿ.ಕೆ. ಸುರೇಶ್. ಅಂತ ಡಿ.ಕೆ. ಸುರೇಶ್ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ರಾಜಕಾರಣಕ್ಕೆ ಹೊಸಬರು. ಅಂತವರ ವಿರುದ್ಧ ಡಿ.ಕೆ. ಸುರೇಶ್ ಸೋತು ಹೋಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಭರ್ಜರಿ ಜಯ ಸಿಕ್ಕಿದೆ. ಸ್ವಕ್ಷೇತ್ರದಲ್ಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಮುಖಭಂಗ ಆಗಿರೋದು ಸ್ವಕ್ಷೇತ್ರ. ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಹೇಗೆ ಸೋತು ಬಿಟ್ರಪ್ಪ, ಮತಗಳು ಹೇಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೋಗ್ಬಿಟ್ಟು ಅಂತ ಹೇಳಿ. ಸುಮಾರು 2,68,000 ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಗೆದ್ದು ಬೀಗಿದ್ದಾರೆ. ಬಹಳ ದೊಡ್ಡ ಅಂತರದ ಗೆಲುವಿದು ಡಾಕ್ಟರ್ ಮಂಜುನಾಥ್ ಅವರಿಗೆ. ಡಿ.ಕೆ. ಸುರೇಶ್ಗೆ 8,07,000 ಮತಗಳು ಬಿದ್ದಿರುವುದು. ಡಾಕ್ಟರ್ ಮಂಜುನಾಥ್ಗೆ 10,75,000 ಮತಗಳು ಸಿಕ್ಕಿದಾವೆ. ಮತದಾರ ಪ್ರಭುಗಳು ಬದಲಾವಣೆಯನ್ನ ಬಯಸಿದ್ರು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ನಿದರ್ಶನ ಇದು. ಎಲ್ಲೊಂದ್ ಕಡೆ ಡಿ.ಕೆ. ಬ್ರದರ್ಸ್ ಅವರ ಹಿಡಿತದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದರಿಂದ ಅಲ್ಲಿನ ಜನ ಪಾರಾಗೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ, ಒಬ್ಬ ಒಳ್ಳೆಯ ಅಭ್ಯರ್ಥಿಯ ಹುಡುಕಾಟದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಎದ್ರು. ಅಂದುಕೊಂಡಂತೆ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಫೈನಲಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಬಂದ್ರಲ್ಲಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಮಂಜುನಾಥ್ ಅವರಿಗೆ ವೋಟ್ ಮಾಡಿ ಮಂಜುನಾಥ್ ಅವರನ್ನ ಬಹಳ ಅಂತರದಿಂದ ಗೆಲ್ಲಿಸಿಕೊಂಡು ಬರ್ತಾರೆ. ಇಲ್ಲಿ 2 ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಒಂದು, ಬೆಂಗಳೂರು ಗ್ರಾಮಾಂತರ ಜನತೆಗೆ ಮಂಜುನಾಥ್ ಅವರು ಬಹಳ ಹತ್ರ ಆಗ್ತಾರೆ. ಮಂಜುನಾಥ್ ಅವರು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದಂಥವರು. ಅವರು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಜೊತೆಗೆ ಜನರಿಗೆ ಬಹಳ ಹತ್ತಿರವಾಗಿದ್ದಾರೆ. ಹೃದಯದಿಂದ ಹತ್ತಿರವಾದಂತಹ ಡಾಕ್ಟರ್ ನಮ್ಮ ಮಂಜುನಾಥ್ ಅವರು ಈಗ ಗೆದ್ದು ಬಿಗಿರೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಬಿಜೆಪಿ ಅವರ ಸಪೋರ್ಟ್ ಜೊತೆಗೆ JDSನ ಘಟಾನುಘಟಿಗಳ ಸಪೋರ್ಟ್ ಕೂಡ ಮಂಜುನಾಥ್ ಅವರಿಗೆ ಸಿಗುತ್ತೆ. ಬಹಳ ಪ್ರಮುಖವಾಗಿ ದೇವೇಗೌಡರ ಅಳಿಯ ಮಂಜುನಾಥ್ ಅವರು, ಕುಮಾರಸ್ವಾಮಿ ಅವರು ಹೋಗಿ ಪ್ರಚಾರ ಮಾಡ್ತಾರೆ, ದೇವೇಗೌಡರು ಹೋಗಿ ಪ್ರಚಾರ ಮಾಡ್ತಾರೆ. ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗುತ್ತೆ. ಹಾಗಾಗಿನೇ ಡಿ.ಕೆ. ಸುರೇಶ್ ಅವರನ್ನ ಸೋಲಿಸುವಲ್ಲಿ ಡಾಕ್ಟರ್ ಮಂಜುನಾಥ್ ಮತ್ತು ಬಿಜೆಪಿ ಅವರು, JDSನವರು ಯಶಸ್ವಿ ಆಗ್ತಾರೆ. ನಿಜಕ್ಕೂ ಕೂಡ ಅಚ್ಚರಿಯ ಬೆಳವಣಿಗೆ. ಆದರೂ ಕೂಡ ಡಾಕ್ಟರ್ ಮಂಜುನಾಥ್ ಗೆದ್ದಿರೋದು ಬಹಳಷ್ಟು ಜನರಿಗೆ ಸಂತೋಷ ಇದ್ದೇ ಇದೆ.